ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಶಿರೂರು ಗುಡ್ಡ ಕುಸಿತ ಪ್ರಕರಣ ಸಂಭವಿಸಿ ಈಗಾಗಲೇ 5 ದಿನ ಕಳೆದಿರುವಂಥದ್ದು. ಇನ್ನೂವರೆಗೂ ಕೂಡ ಜಗನ್ನಾಥ್ ಅನ್ನೋರು ಏನು ನಾಪತ್ತೆಯಾಗಿದ್ರು, ಅವರ ಬಗ್ಗೆ ಇನ್ನೂವರೆಗೂ ಕೂಡ ಸುಳ್ಳು ಸಿಕ್ಕಿಲ್ಲ. ಅವರ ಕುಟುಂಬಸ್ಥರು ಇನ್ನೂವರೆಗೂ ಕೂಡ ಆತಂಕದಲ್ಲಿ ಕಾಳ ಕಳೀತಿರುವಂಥದ್ದು. ಇದೀಗ ಅವರ ಪುತ್ರಿ ಒಬ್ಬರು ನಮ್ಮ ಜೊತೆ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಇವು ಜಗನ್ನಾಥ್ ಅವರು ಹೋಟ್ಲಿಗೆ ಹೋಗಿದ್ರ, ಏನಾಗಿತ್ತು ಅವತ್ತಿನ ದಿನ? ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ಹೋಗಿದ್ರು. ಅಲ್ಲಿ ನಮಗೆ 8 ಗಂಟೆ ಸುಮಾರಿಗೆ ಅಲ್ಲಿ ಯಾರು ಎಲ್ಲ ಹಳ್ಳ ಬಂತಂತೆ, ಡ್ಯಾಮ್ ಹೊಡಿತಂತೆ ಅಂದೇನೋ ಹೇಳ್ತಿದ್ರು. ನಮಗೆ ಏನಂತ ಗೊತ್ತಾಗ್ಲಿಲ್ಲ. ಕಡೆಗೆ ಇಲ್ಲಿ ಯಾರು ಹೇಳಿದ್ರಲ್ಲ, ನಮ್ಮ ಮಾವನ ಅಂಗಡಿ ಗುಡ್ಡ ಕುಸಿತಂತೆ. ಅಪ್ಪಗೆ ಫೋನ್ ಮಾಡಿದೆ, ನಾ ಫೋನೇ ತಾಗಲಿಲ್ಲ ಯಾರ್ದು. ನಮ್ಮ ಮಾವಗೂ ಫೋನ್ ಮಾಡಿದೆ, ಯಾರು ಫೋನು ತಾಗಲೇ ಇಲ್ಲ. ಕಡೆಗೆ ಗೊತ್ತಾಯ್ತು, ಇಲ್ಲೆಲ್ಲ ಓಡ್ ಬರ್ತಾ ಇದ್ರು ಜನ. ಆವಾಗ ಹೋಗಿ ನೋಡಲ್ಲಿ ಏನೂ ಇಲ್ಲ, ಅಂಗಡಿನೇ ಕಾಣಿಸ್ತಾ ಇರಲಿಲ್ಲ. ಫುಲ್ ಗುಡ್ಡ, ಏನೂ ಕಾಣಿಸ್ತಾ ಇರಲಿಲ್ಲ, ಯಾರು ಸಿಕ್ಲಿಲ್ಲ. ಈಗಂದ್ರೆ ಅವರು ಡೈಲಿ ಬರ್ತಾ ಇದ್ರ, ಹೇಗೆ ಏನು? ಡೈಲಿ ಬರ್ತಾ ಇದ್ರು. ಬೆಳಿಗ್ಗೆ 7 ಗಂಟೆ ಬಂದು ಸಂಜೆ 5 ಗಂಟೆ 6 ಗಂಟೆ ಹಂಗೆ ಬರ್ತಿದ್ರು ಮನೆಗೆ. ಈಗ ಮೇಡಮ್, ಈಗ ಜಗನ್ನಾಥ್ ಅವರು ಏನಂದ್ರೆ ಈಗ ಲಕ್ಷ್ಮಣ್ ಅವರಿಗೆ ಏನಾಗಬೇಕಿತ್ತು? ಅವರು ಏನು ಮಾವ ಅಂದ್ರೆ ಅವು ಸಹಾಯ ಮಾಡೋದಕ್ಕಂತ ಬಂದಿದ್ರ, ಏನಾಗಿತ್ತು? ಹೌದು ಹೌದು, ಬೆಳಿಗ್ಗೆ 7:15 ಬಂದಿದ್ರು. ಆಮೇಲೆ 8 ಕಾಲ್ ಸುಮಾರಿಗೆ ಹೀಗಾಯ್ತು. ಹಾಂ, ರೆಗ್ಯುಲರ್ ಆಗಿ ಬರ್ತಿದ್ರು. ಮಾವರಿಗೆ ಸ್ವಲ್ಪ ಡೆಂಗ್ಯೂ ಆಗಿ ಸ್ವಲ್ಪ ಇದು ಮಾಡ್ಲಿಕ್ಕೆ ಕರ್ದಿ. ಮೊದಲೆಲ್ಲ ಬರ್ತಾ ಇದ್ರು, ಈಗ ಒಂದು 15 ದಿನ ಆಗಿತ್ತು. ನಮ್ಮ ಅಪ್ಪನಿಗೂ ಆರಾಮಿಲ್ಲದೆ ಬರಲಿಲ್ಲಾಗಿದ್ರು. ಆಮೇಲೆ ಮತ್ತೆ ಮಾವನಿಗೆ ಆರಾಮಿಲ್ಲ ಆಯ್ತಲ್ಲ, ಆಮೇಲೆ ಮತ್ತೆ ಬರ್ಲಿಕ್ಕೆ ಶುರು ಮಾಡಿದ್ರು. 7 ಗಂಟೆ ಬಂದಿದ್ರು, 8 ಕಾಲ್ ಸುಮಾರಿಗೆ ಹೀಗಾಯ್ತು. ಈಗ 4 ದಿನ ಆಯ್ತು, ಈಗ ನಿಮ್ಮ ಇವರು 5 ದಿನ ಆಯ್ತು. ಈಗ ಲಕ್ಷ್ಮಣ್ ಅವ್ರ ಕುಟುಂಬದವ್ರದ್ದು ಏನು ಮೃತದೇಹಗಳು ಸಿಕ್ಕಿದೆ, ಬಟ್ ಜಗನ್ನಾಥ್ ಅವ್ರ ಬಗ್ಗೆ ಸುಳಿವಿಲ್ಲ. ಏನೀಗ ಜಿಲ್ಲಾಡಳಿತಕ್ಕೆ ಏನಾದ್ರು ದೂರು ಕೊಟ್ಟಿದ್ದಾರೆ? ಏನಿಗೆ ಈಗ ಬಂದು ಕುಮಾರಸ್ವಾಮಿ ಅವರಿಗೆ ಹೇಳಿದ್ದಾರೆ, ಮತ್ತೆ DC ಮೇಡಮ್ಗೆ ಈಗ ಹೇಳಿದ್ದಾರೆ. ಈಗ ಆಯ್ತು, ತಾವು ಆದಷ್ಟು ಬೇಗ ಇದು ಮಾಡಿಕೊಡ್ತೆ ಅಂತ ಹೇಳಿದ್ದಾರೆ. ಅಂಗಡಿ ಬಿದ್ದ ಜಾಗದಲ್ಲಿ ಇನ್ನೂ ಮಾಡ್ತಿಲ್ಲ ಅವರು. ಮಣ್ಣು ತೆಗೆದ್ರೆ ಅಲ್ಲಾದ್ರೂ ಸಿಗ್ಬೋದು ಅನ್ನೋ ನಂಬಿಕೆ ಇದೆ ನಮ್ಗೆ. ಅಲ್ಲೇ ಮೇಲ್ಗಡೆ ಅವ್ರು ಕೆಲಸ ಸಪ್ಲೈ ಮಾಡ್ತಾ ಇದ್ರು, ಅಲ್ಲಿ ಇರ್ಬೋದು. ಅಲ್ಲಿ ತೆಗಿತಾನೆ ಇಲ್ಲ, ಅಲ್ಲೇ ಮತ್ತೆ ಈ ಕಡೆ ಮಣ್ಣು ತೆಗೆದು ಆ ಕಡೆ ಹಾಕ್ತಾ ಇದ್ದಾರೆ. ಅಂಗಡಿಯಿಂದ ಮಣ್ಣು ತೆಗೆದ್ರೆ ಅಲ್ಲಿ ಸಿಗ್ಬೋದು ಅಂತ ಒಂದು ನಂಬಿಕೆ ಇದೆ ನಮ್ಗೆ. ಮೃತದೇಹ ಒಂದು ಸಿಕ್ಕಿದ್ರೆ ಸಾಕತ್, ಮತ್ತೆ ಏನು ಬೇಡ ಆಗಿತ್ತು ನಮ್ಗೆ. 5 ದಿನ ಆಯ್ತು, ನಮ್ಮಮ್ಮ ಊಟ ಮಾಡ್ಲಿಲ್ಲ, ಹುಷಾರಿಲ್ಲ, ಬಹಳ ಕಷ್ಟ, ನಿದ್ರೆ ಇಲ್ಲ, ದಿನಾಲು 5 ದಿನ ಆಯ್ತು ಸರ್. ಆ ಅಂಗಡಿ ಜಾಗ ತೆಗೆದ್ರೆ ಸಿಗ್ಬೋದು, ಅಲ್ಲಿ ಮಣ್ಣು ತೆರವುಗೊಳಿಸಿದ್ರೆ ಅಲ್ಲಿ ಸಿಗ್ಬೋದು ಅಂತ ಒಂದು ನಂಬಿಕೆ ಇದೆ ಸರ್. DC ಅವರಿಗೆಲ್ಲ ಮನವಿ ಮಾಡಿದಿರಲ್ಲ, ಏನಂದ್ರು? ಅಲ್ಲಿ ಮಣ್ಣು ತೆಗೆಯೋದ್ರ ಬಗ್ಗೆ ಏನು ಹೇಳಿದ್ದಾರೆ? ಆದಷ್ಟು ಬೇಗ ಮಾಡ್ತೀವಿ, ಕಾರ್ಯ ಮಾಡ್ತೀವಿ ಅಂತ ಹೇಳಿದ್ದಾರೆ, ಸಿಗೋ ತರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಕೆಲಸನೂ ಬಹಳ ಸ್ಲೋ ನಡೀತಾ ಇದೆ ಸರ್, ಸ್ವಲ್ಪ ಫಾಸ್ಟ್ ಏನು ಮಾಡ್ತಾ ಇಲ್ಲ ಸರ್, ಸ್ಲೋ ಸಾವಕಾಶ ಮಾಡ್ತಾ ಇದ್ದಾರೆ ಕೆಲಸ. ಫಾಸ್ಟ್ ಮಾಡಿ ಮಣ್ಣು ತೆಗಿಯೋ ಕೆಲಸ ಆದಷ್ಟು ಬೇಗ ನಮ್ಮ ಅಪ್ಪಂದು ದೇಹ ಒಂದು ಹುಡುಕೊಡಿ ಅಂತ ಕೇಳ್ತಾ ಇದ್ದೇವೆ ಸರ್. ಅಂಗಡಿ ಇರೋ ಕಡೆ ಮಣ್ಣು ತೆಗೀರಿ ಅಂತ ನಾವು ಕೇಳ್ತಾ, ಅಲ್ಲೇ ಫಸ್ಟ್ ತೆಗೆದ್ರೆ ಇಷ್ಟು ಸಿಕ್ತಿತ್ತು ಸರ್, ಇಷ್ಟೊತ್ತಿಗೆ ಅಲ್ಲಿ ತೆಗಿತಾ ಇಲ್ಲ. ರೋಡ್ ಕ್ಲಿಯರ್ ಮಾಡ್ತಾ ಇದ್ದಾರೆ ಇವರು. ಅಂಗಡಿ ಕಡೆ ಸಿಗ್ರೆ ಅಲ್ಲಿ ಮತ್ತೆ ಇನ್ನು ಎಷ್ಟು ಮೃತದೇಹ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸರ್. ಮತ್ತೆ ಇರೋದು ಅಂಗಡಿ ತೆಗಿಬೇಕಿತ್ತು, ಅಂಗಡಿ ಕಡೆ ಇರೋ ಮಣ್ಣು ತೆಗಿಬೇಕಿತ್ತು ಸರ್, ಅಲ್ಲಿ ತೆಗಿತಾ ಇಲ್ಲ ಸರ್. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.